ತುಂಬಾ ಒಳ್ಳೊಳ್ಳೆ ಮುತ್ಸದ್ದಿಗಳನ್ನ ಇವತ್ತು ಭೇಟಿ ಮಾಡಿ ಆಶೀರ್ವಾದ ತಗೊಂಡಿದ್ದು ಬಹಳ ಖುಷಿ ಆಯ್ತು. ಜೊತೆಗೆ ವೇದಿಕೆ ಮೇಲೆ ಯೂಶಲಿ ಬರೀ ನಾಯಕರುಗಳು ಅಷ್ಟೇ ಇರ್ತಾರೆ, ಇವತ್ತು ತುಂಬಾ ಜನ ಇಲ್ಲಿ ನಾಯಕಿಯರನ್ನ ನೋಡಿ ಬಹಳ ಖುಷಿ ಆಯ್ತು. ಅಷ್ಟೇ ಈಕ್ವಲ್ ಆಗಿ ಮಹಿಳೆಯರ ಒಂದು ರೆಪ್ರೆಸೆಂಟೇಷನ್ ಕೂಡ ಇತ್ತು, ಅದು ಬಹಳ ಖುಷಿ. ಸೊ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ನಮಗೆ ದಾವಣಗೆರೆ ಬಗ್ಗೆ ಒಂದು ವಿಶೇಷವಾದ ಪ್ರೀತಿ ಏನಂದ್ರೆ ಸಿನಿಮಾ, ಸಾಹಿತ್ಯ, ನಾಟಕ ಎಲ್ಲವನ್ನು ಸಖತ್ತಾಗಿ ಸಂಭ್ರಮಿಸ್ತೀರ ನೀವು, ಅದೊಂದು ಬಹಳ ಖುಷಿ. ಪಿಕ್ಚರ್ಗಳು ರಿಲೀಸ್ ಆದಾಗ ಫಸ್ಟು ದಾವಣಗೆರೆ ಕಲೆಕ್ಷನ್ ಹೆಂಗಿದೆ ನೋಡ್ರಪ್ಪ ಅಂತ, ದಾವಣಗೆರೆ ಕಲೆಕ್ಷನ್ ಚೆನ್ನಾಗಿದೆ ಅಂದ್ರೆ ಪಿಕ್ಚರ್ ಸೂಪರ್ ಹಿಟ್ಟು ಅಂತ. ನಮ್ಮ ಹೆಡ್ ಬುಷ್ ಸಿನಿಮಾ ಅದಕ್ಕೆ ಪ್ರೀ ರಿಲೀಸ್ ಇವೆಂಟು ಕೂಡ ದಾವಣಗೆರೆಯಲ್ಲೇ ಮಾಡಬೇಕು ಅಂತ ಮಾಡಿದ್ದೆ ನಾನು. ತುಂಬ ಚೆನ್ನಾಗಾಯ್ತು ಇಲ್ಲಿ, ಥ್ಯಾಂಕ್ ಯು ನಿಮಗೆ. ಕೋಟಿ ಸಿನಿಮಾ ಕೂಡ ನಮ್ಮ ದಾವಣಗೆರೆ, ನಮ್ಮ ಪೃಥ್ವಿ ಶಾಮ್ನೂರ್ ಕೂಡ ಇಲ್ಲಿಯವರ ನೆಕ್ಸ್ಟ್ ಸೂಪರ್ ಸ್ಟಾರ್ ದಾವಣಗೆರೆಯಿಂದ. ಕನ್ನಡದ ಎಲ್ಲ ಕಲಾವಿದರ ಮೇಲೂ ನಿಮ್ಮ ಪ್ರೀತಿ ಹಿಂಗೆ ಇರಬೇಕು. ಕನ್ನಡ ರಾಜ್ಯೋತ್ಸವ ಒಂದು ದಿನದ ಸಂಭ್ರಮ ಆಗಬಾರದು, ಯಾವಾಗಲೂ ನಿರಂತರವಾದ ಸಂಭ್ರಮ ಆಗಬೇಕದು. ಇಲ್ಲಿ ತುಂಬಾ ಚೆನ್ನಾಗಿ ನಮ್ಮ ಕವಿಗಳು ತುಂಬಾ ಚೆನ್ನಾಗಿ ಎಲ್ಲದನ್ನು ಹೇಳಿದ್ರು. 12ನೇ ಶತಮಾನದಲ್ಲಾಗಿದ್ದ ಸಾಮಾಜಿಕ ಕ್ರಾಂತಿ ಜೊತೆಗೆ ಕನ್ನಡ ಕ್ರಾಂತಿ ಎಲ್ಲದರ ಬಗ್ಗೆನೂ ಸಾಮಾನ್ಯ ಜನರಿಗೆ ಅರ್ಥ ಆಗಲಿ ಅನ್ನೋ ಕಾರಣಕ್ಕೆ ವಚನಗಳನ್ನ ಅವರ ಭಾಷೆಗೆ ತಂದು ಅದರಲ್ಲಿ ಎಷ್ಟು ಒಳ್ಳೆ ವಿಷಯಗಳನ್ನ ಹೇಳಿ ಸಿಂಪಲ್ ಆಗಿ ಅದನ್ನ ರೀಚ್ ಮಾಡಿಸಿ ಇವತ್ತಿಗೂ ಅದನ್ನೆಲ್ಲ ನೀವು ಸುಮ್ಮನೆ ಕೇಳಿದ್ರೆ ಓದಿದ್ರೆ ಎಲ್ಲ ಎಷ್ಟು ಚೆನ್ನಾಗಿ ಆಸ್ವಾದಿಸ್ಬೋದು, ಎಷ್ಟು ಒಳ್ಳೊಳ್ಳೆ ವಿಷಯಗಳಿದೆ. ಅದನ್ನೆಲ್ಲ ನಿರಂತರವಾಗಿ ನಾವು ಸೆಲೆಬ್ರೇಟ್ ಮಾಡಬೇಕು. ಕವಿರಾಜ ಮಾರ್ಗದಲ್ಲಿ ಹೇಳ್ತಾರೆ, ಕುರಿತೋದದೆಯಂ ಕಾವ್ಯ ಪ್ರಯೋಗ ಪರಿಣತ ಮತಿಗಳಂತ ಕನ್ನಡಿಗರ ಬಗ್ಗೆ. ಸೊ ಕಾವ್ಯನ ನೀವು ಬರೆಯೋದು ಮನ್ಸು ಮಾಡಿದ್ರೆ ಎಲ್ಲರೂ ಬರೀಬೋದು, ಖಂಡಿತ ಬರೀಬೋದು. ಬರೆಯೋಕ್ಕಾಗಲಿಲ್ಲ ಅಂದ್ರೂ ಖಂಡಿತ ಒಳ್ಳೊಳ್ಳೆ ಸಾಲುಗಳು ಬಂದಾಗ ಒಳ್ಳೊಳ್ಳೆ ಕವಿತೆಗಳನ್ನ ನೀವು ಆಸ್ವಾದಿಸ್ಬೋದು. ಅದನ್ನ ಮಾಡಿ. ಮೋಸ್ಟ್ಲಿ ಸ್ಕೂಲ್ ಮುಗಿದ ಮೇಲೆ ತುಂಬಾ ಕಮ್ಮಿ ಜನ ಅನ್ಸುತ್ತೆ ಸಾಹಿತ್ಯನ ಓದೋದು ಎಲ್ಲ. ಒಂದು ಭಾಷೆ ಬೆಳವಣಿಗೆಯಲ್ಲಿ ಸಿನಿಮಾ, ಸಾಹಿತ್ಯ, ನಾಟಕ ಎಲ್ಲವೂ ತುಂಬಾ ಒಂದು ಸ್ಟ್ರಾಂಗ್ ರೋಲ್ನ ಪ್ಲೇ ಮಾಡ್ತವೆ. ಹಂಗಾಗಿ ಅವುಗಳ ಸೆಲೆಬ್ರೇಷನ್ ಯಾವಾಗಲೂ ತುಂಬಾ ಇಂಪಾರ್ಟೆಂಟ್. ಅದು ನಿರಂತರವಾಗಿ ಇಲ್ಲಿ ಆಗುತ್ತೆ, ನಿರಂತರವಾಗಿ ಆಗಲಿ ಅಂಥೇಳಿ ನಿಮ್ಮಲ್ಲಿ ಕೇಳ್ಕೊತೀನಿ. ಬೆಳೆಸಿದಲ್ಲ ಬೆಳೆದಿದ್ದು, ಮೂಗಿದ್ ನಾವು ಹೊಡೆದಿದ್ದು ನಾವು, ಬೆಂಕಿ ಹಚ್ಚಿದ್ ನಾವು, ಅದ್ರಲ್ಲಿ ಬೇಡ ಬೇಯಿಸ್ಕೊಂಡು ತಿಂದವ್ರು ನೀವು. ಅಂಕಲ್ ಹೊಡಿತೀರಿ ಸುಮ್ಮನೆ ಆಗ್ಲೇ ಎಲ್ರು ಒಂದು ವಚನ ಹೇಳಿದ್ರು, ಇವ ನಾರವ ಇವ ನಾರವ ಇವ ನಾರವ ಎಂದು ಎಣಿಸದಿರಯ್ಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದು ಎಣಿಸಯ್ಯ ಅಂತ. ಅಂದ್ರೆ ಎಲ್ರು ನಮ್ಮವರು ಅಂತ ಅನ್ಬೇಕು, ಇಲ್ಲಿ ಮೇಲೂ ಕೀಳು ಇರಬಾರ್ದು, ನಾವೆಲ್ಲ ಒಂದೇ ಅಂತ. ಅದನ್ನೇ ಬಡವರಾಸ್ಕರಲ್ಲಿ ಸಿನಿಮಾ ಡೈಲಾಗ್ ತರ ಹೇಳಿದ್ರೆ, ಯಾವ ನಿಯತ್ತಕ್ಕೆ 100 ರೂಪಾಯಿ ದುಡಿತಾನೋ ಅವನೇ ಕಿಂಗು, ಯಾರನ್ನು ಕೀಳಾಗಿ ನೋಡಬಾರ್ದು. ನಾನು ಇಂಗ್ಲಿಷಲ್ಲಿ ಬಡವ, ಕನ್ನಡದಲ್ಲಿ ಇಂಗ್ಲಿಷ್ ಕೂಡ ಕಲಿಬೇಕು. ಯಾಕಂದ್ರೆ ನಾಲೆಡ್ಜ್ ಯಾವ ಭಾಷೆಯಿಂದ ಬಂದ್ರು ಅದನ್ನ ತಗೋಬೇಕು. ಹಂಗಾಗಿ ಎಷ್ಟು ಭಾಷೆ ಆಗುತ್ತೆ ಅಷ್ಟು ಭಾಷೆನೂ ಕಲೀರಿ, ಕನ್ನಡವನ್ನ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಮತ್ತೆ ಈ ಕಾರ್ಯಕ್ರಮ ಕರೆಸಿದ್ದಕ್ಕೆ. Ashwavega English News. Coming soon. Your channel, your voice, your trust.